ಮಂಕಿ ಕಿಂಗ್. ಹುಷಾರು ಹೋಗ್ಬಿಡ ಕಡೆ. ಮಂಕಿ ಕಿಂಗ್ ಬ್ಲ್ಯಾಕ್ ಮಿತ್ ಮಾಡ್ದ? ಬೈ ಮಾಡಿಲ್ಲಪ್ಪ. ಬೈ ಮಾಡು. ಬ್ಲ್ಯಾಕ್ ಇಡ್ತಾನೆ ಅದು. ಬ್ಲ್ಯಾಕ್ ಮಿತ್ ಬರ್ತಾನೆ. ಹಿಯರ್ ಇಸ್ ದ ಬ್ಲ್ಯಾಕ್ ಮಿತ್. ಬೈ ಚಿಚ್ಚಿ ಮಾಡ್ತಿದ್ದೀನಿ ಬ್ಲ್ಯಾಕ್ ಮಿತ್. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ. ದೇರ್ ಇಸ್ ಮೋರ್ ಬ್ಲ್ಯಾಕ್ ಮಿತ್. ಸ್ಟಾರ್ಟ್ ಆಗೋದು ಸುಮ್ಮನಿರಪ್ಪ. ಒಳಗಡೆ ಹೋಗೋದು ಇವಾಗ. ಹೊತ್ಕೊಂಡು ಹೋಗ್ಲೇಬೇಕಪ್ಪ, ಇಲ್ಲೇನು ಬಿಡೋಕ್ಕಾಗಲ್ಲ. ನಾವಿವಾಗ ಲೇಪಾಕ್ಷಿ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇದು ಒಳಗಡೆ ಹೋಗ್ತಾ ಇರೋದು. ಏಯ್ ನಡೀರ, ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್. ಅಲ್ಲಿ ಬಾರೆ ಎದ್ದಳ, ಹೋಗ ನಡೀರ, ಹೋಗ. ಅವ್ನು ಹೇಳ್ತಾನೆ, ಅವ್ನು ತಕೊಂತವನೆ. ಅವನು ಮಾಡೋ ಕೆಲಸ ಇಲ್ಲ ಅವನಿಗೆ. ನಾನು ಯಾರ ದಾರಿಗೆ ಅಡ್ಡ ಬರೋದಿಲ್ಲ. ನನ್ನ ದಾರಿಗೆ ಯಾರು ಅಡ್ಡ ಬಂದ್ರೆ ಅಡ್ಡ ಬಳಸೋರ್ಗೂ ಬಿಡೋದಿಲ್ಲ. ಬಾರ ಮರ ಎದ್ಬಿಟ್ರೆ ಸಣ್ಣಗಿರುತ್ತೆ. ಈ ಕಡೆ ಎಂಟ್ರೆನ್ಸು. ಸೊ ಇದು ಆಲ್ಮೋಸ್ಟ್ ಬೆಟ್ಟದ ಮೇಲೆ ಇದ್ದಂಗೆ, ಕಲ್ಲಿನ ಮೇಲೆ ದೇವಸ್ಥಾನ ಇರೋದು. ಇಲ್ಲಿಂದ ಎಂಟ್ರೆನ್ಸು. అలాగే మాకు కావాల్సినవి ఉన్నాయి. ಓ ಒಳಗಡೆ ವಾ ರೆಕಾರ್ಡ್ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ ನನಗೆ. ರೆಕಾರ್ಡ್ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ. ಮಾಡ್ಬೋದು. ಎಲ್ಲ ಅವಾಗ ಹಿಂಗೆ ಡ್ರೈವಿಂಗ್ ಮಾಡಿದವರು. ಸೊ ಅಲ್ಲಿ ದೇವ್ರದ್ದು ಫೋಟೋ ಎಲ್ಲ ತೆಗೆಯಂಗಿಲ್ಲ. ಈಗ ಒಳಗಡೆ ಇದೆ. ಓಕೆ, ಲಾಸ್ಟ್ ಇದು. ಇದೇನೋ ಒಳಗಡೆ ಇದೆ, ಲಾಕ್ ಮಾಡಿದ್ದಾರೆ. ಏನ ಇದು ಏನು ಸೇಮ್ ಇದೆ ನೋಡು, ಹೊರಗಡೆ ಹೋಗ್ತಾ ಅದೇ ಕಲ್ಲುಗಳಿರೋದು. ಏನು ಕಲ್ಲಿದೆ ಇದು? ಗ್ರಾನೈಟು. ನಾರ್ಮಲ್ ಇದೆ. ನಾರ್ಮಲ್ ಹೆಂಗೋ ನಾರ್ಮಲ್ ಗ್ರಾನೈಟ್. ನಾರ್ಮಲ್ ಗ್ರಾನೈಟ್. ಅಲ್ಲಿ ರಾಮಲಿಂಗಂ ಇದೆ. ಈಗ ಗೊತ್ತಾಗುತ್ತೆ ಎಲ್ಲ ಪೇಂಟ್ ಏನೋ ಇದು. ಪೇಂಟ್ ಕಣ, ಕಾರ್ಪೆಟ್ ಅಲ್ಲ. ಭದ್ರಕಾಳಿ. ಟೆಂಪಲ್ ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವಾಗಿಂದಲೆಲ್ಲ ಇಷ್ಟೆಲ್ಲ ಮಾಡಿರೋದು ಅಂದರೆ ಗ್ರೇಟ್ ಅನ್ಕೋಬೇಕು. ಸೊ ಸುತ್ತ ಹಿಂಗಿದೆ. ಒಳಗಡೆ ಟೆಂಪಲಲ್ಲಿ ಸೊ ನಾವು ತೋರಿಸೋ ಆಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ ದೇವ್ರದ್ದು, ಹಾಗಾಗಿ ಒಳಗಡೆ ತೋರ್ಸೋಕ್ಕಾಗಲ್ಲ. ಓ ಇದು ಸಗದಾಗಿದೆ ಮಾತ್ರ. ಸುತ್ತ ಎಷ್ಟು ಪಿಲ್ಲರ್ಸ್ ಇದೆ ಅಂದರೆ ಎಲ್ಲ ಕಡೆ ಫುಲ್ ಪಿಲ್ಲರ್ಸ್ ಇರೋದು. ಅಂದರೆ ಇಲ್ಲಿ ಎಂಟ್ರೆನ್ಸಲ್ಲಿ ದೇವಸ್ಥಾನ ಒಳಗಡೆ ದೇವರಿರೋದು ದುರ್ಗಾದೇವಿ
ಮತ್ತು ವೀರಭದ್ರ ಸ್ವಾಮಿ ಇರೋದು ಒಳಗಡೆ. ಒಂದೊಂದು ಕಂಬದಲ್ಲಿ ಒಂದೊಂದು ಮೀನಿಂಗ್ ಇದೆ. ಮೇಲ್ಗಡೆ ಎಲ್ಲ ಪೇಂಟಿಂಗ್ ಇದೆ, ಫುಲ್ ಎಲ್ಲ ಮೇಲ್ಗಡೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ ಇದಕ್ಕೆ. ಸೊ ಸಕ್ಕತ್ತಾಗಿದೆ. ಅದು ಹೆಂಗೆ ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ ಅಂದರೆ ಆ್ಯಕ್ಚುಲಿ ಲೈಟೇ ಇರಲಿಲ್ಲ ಆವಾಗ, ಬೆಳಗ್ಗೆ ಟೈಮಲ್ಲಿ ಮಾಡಿರ್ತಾರೆ. ಒಳಗಡೆ ಅಂತೂ ಲೈಟ್ ಇರಲಿಲ್ಲ, ಒಳಗಡೆ ಬೆಂಕಿ ಹಾಕ್ಕೊಂಡೇ ಮಾಡಿರ್ತಾರೆ ಆಬ್ವಿಯಸ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಮೇಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಅಷ್ಟು ಮಾಡಿರೋದು ಯಪ್ಪ. ಇದು ಫ್ಲೋಟಿಂಗ್ ಕಲ್ಲು ಅಂತ ಒಂದು ಕರೀತಾರೆ ಇದು. ಸೊ ಇದೆಲ್ಲ ಒಂದು ಪಾಯಿಂಟಲ್ಲಿ ಮಾತ್ರ ನಿಂತಿರೋದು. ಸೊ ಅದು ಎಲ್ಲಿ ಅಂತ ಈ ಟವಲಲ್ಲಿ ಹಾಕಿ ತೋರಿಸ್ತಾರೆ ಅವರು. ಅಯ್ಯೋ ತೆಗೆದುಬಿಟ್ರೆ ಅದೊಂದೆಲ್ಲೋ ಒಂದು ಪಾಯಿಂಟಲ್ಲಿ, ಈ ಪಾಯಿಂಟಲ್ಲಿ ಅನಿಸುತ್ತೆ, ಇದೊಂದು ಪಾಯಿಂಟಲ್ಲಿ ಇರೋದು. ಇವಾಗ ಹಾಕ್ತಾರೆ ನೋಡಿ, ಗೊತ್ತಾಗುತ್ತೆ. ಫೋಟೋ ತೆಗೆಸ್ಕೋತಾ ಇದ್ದಾರೆ. ಅದೇ ಪಾಯಿಂಟಲ್ಲಿ ನಿಂತಿರೋದು ಅದು. ಏನಾಯ್ತು ಅಂತ ಸ್ಟೋರಿ, ಇದು ಕಲ್ಲು ಹೋದಾಗ ಇದು ಹೋದ್ರಂತೆ. ತೆಗೆದ ತಕ್ಷಣ ಎಲ್ಲ ಕ್ರ್ಯಾಕ್ ಆಗಿದೆ, ಎಲ್ಲ ತಿರ್ಕೊಂಡ್ಬಿಟ್ಟಿದೆ. ಸೊ ಅವ್ರು ಹಂಗೆ ಗೊತ್ತಾಗಿದೆ ಅವರಿಗೆ, ಈ ಒಂದ್ರ ಮೇಲೆ ಎಲ್ಲ ನಿಂತಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಲಾಜಿಕಲಿ ಸ್ಪೀಕಿಂಗ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ. ಎಡ್ಜ್ ಮಾತ್ರ ನಿಂತಿರೋದು ಅದು. ಕಾಣತ್ತಾ? ಇಲ್ಲೇ ಕಾಣಿಸುತ್ತೆ ನೋಡ, ಇಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತೋ? ಇಲ್ಲಿಂದಲೇ ಕಾಣಿಸುತ್ತೆ ನೀಟಾಗಿ. ಒಂದೇ ಪಾಯಿಂಟಲ್ಲಿ ನಿಂತಿರೋದು. ಆ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಈ ಪಾಯಿಂಟಲ್ಲಿ ಅಷ್ಟೇ ನಿಂತಿರೋದು. ಎಷ್ಟು ಕಾಲಿದೆ ಇಲ್ಲಿ ಗೊತ್ತಾಗುತ್ತೆ. ಅದೊಂದು ಪಾಯಿಂಟು, ಆ ಪಾಯಿಂಟಲ್ಲಿ ಮಾತ್ರ ನಿಂತಿರೋದು ಇದೊಂದು ಪಿಲ್ಲರು. ಯಾಕಂದರೆ ಸೊ ಇದೊಂದು ಪಿಲ್ಲರು. ಸೊ ಆಲ್ಮೋಸ್ಟ್ ಈ ಸುತ್ತ ಇರೋ 6 ಪಿಲ್ಲರ್ದು ಒಂದೇ ಲೋಡಲ್ಲಿ ನಿಂತಿರೋದು. ಅದೊಂದೇ ಒಂದು ಪಿಲ್ಲರು ಇಷ್ಟು ಇವಾಗ ಸಪೋರ್ಟಾಗಿ ನಿಂತಿರೋದು. ಅಷ್ಟು ನೀಟಾಗಿ ಗೊತ್ತಾಗುತ್ತೆ ನೋಡಿ, ಇಲ್ಲಿಂದಲೇ ನೀಟಾಗಿ. ಆ ಕಡೆ ಎಲ್ಲ ಬೆಳಕು ಕಾಣಿಸುತ್ತೆ, ಅಲ್ಲಿ ನಿಂತ್ಕೊಂಡಿದ್ದಾರೆ. ಕಾಣಿಸುತ್ತೆ ಅಲ್ಲಿ. ಇಲ್ಲಿ ಮಾತ್ರ ಗ್ಯಾಪ್ ಇರೋದು, ಇದೊಂದು ಮಾತ್ರ ಪಾಯಿಂಟಲ್ಲಿ ನಿಂತಿರೋದು. ಸುತ್ತ ಈ ಥರ ಇದೆ. ವಿಸಿಟ್ ಮಾಡಿ ಬಂದು ಒಂದ್ಸಲ, ಚೆನ್ನಾಗಿದೆ ದೇವಸ್ಥಾನ, ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಸಖತ್ತಾಗಿದೆ, ಆರಾಮಾಗಿ ಸ್ಪೇಸ್ ಇದೆ. ಏನೂ ಅಷ್ಟು ರಶ್ ಅನ್ಸಲ್ಲ. ತುಂಬ ಜನ ಇದ್ದರೆ ಏನೂ ತೊಂದರೆ ಇಲ್ಲ. ಇವತ್ತು ಸಂಡೇ ಅದು ಇಷ್ಟು ಜನ ಇದ್ದಾರೆ. ನೀವು ನಾರ್ಮಲಾಗಿ ಬಂದರೂ ಕೂಡ ನಡೆಯುತ್ತೆ. ಇನ್ನು ಆ ಕಡೆ ಇನ್ನು ಒಳಗಡೆ ಹೋಗ್ಬೋದು, ಆ ಕಡೆ ಸೈಡ್ ಇದೆ. ಓಹ್ ಶಿವನ ಸಖತ್ತಾಗಿದೆ ಮಾತ್ರ ಇದು. ಸೊ ಇಲ್ಲಿ ಶಿವನ ಒಂದು ಲಿಂಗ ಇದೆ, ಇಲ್ಲೊಂದು ನಾಗರ ಹಾವು. ನೆಕ್ಸ್ಟು ಅಲ್ಲಿ ಸಖತ್ತಾಗಿದೆ. ಸೊ ಇದು ಸುತ್ತ ಇರೋದು ಟೆಂಪಲ್ನ ಸುತ್ತ ಈ ಥರ ಇದೆ. ಇಲ್ಲಿ ಯಾವ ಕಡೆ ಹೋಗ್ತೀವಿ, ಯಾವ ಕಡೆ ಬರ್ತೀವಿ ಒಂದು ಗೊತ್ತಾಗಲ್ಲ. ಅಲ್ಲಿ ಗಣಪತಿ ಇದೆಯೋ? ಅಲ್ಲ, ಇಲ್ಲಿ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಗೊತ್ತಾಗಲ್ಲ. ಗಣಪತಿ ಎಲ್ಲಿ? ಓ, ಇಲ್ಲಿ ಗಣಪತಿ ಇದೆ ಅಲ್ಲ. ಸೊ ಇಲ್ಲಿ ಗಣೇಶ ಇದ್ದಾನೆ. ತುಂಬ ಸಖತ್ತಾಗಿದೆ ಮಾತ್ರ ಟೆಂಪಲ್ಲು. ಏನೋ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಅದೇನು ಗೊತ್ತಾ ಸ್ಪೈಡರು? ಯಾವುದು? ನಿಮಗೂ ಹೋಗಿದ್ಯಾ? ಸರಿ ಕಾಳಹಸ್ತಿ
ಹಾಂ ಕಾಳಹಸ್ತಿ ಒಂದು ಟೆಂಪಲ್ ಇದೆ ಆಯಿತಾ, ಅಲ್ಲಿ ಸ್ಪೈಡರು, ಇದು ಆನೆ ಮತ್ತು ಇನ್ನೊಂದು ಯಾವುದು ಎನಿಮಲ್ ಇದೆ, ಅಲ್ಲಿಂದ ಮೋಕ್ಷ ತೊಗೊಂಡಿರೋದಂತ, ಅದಕ್ಕೆ ಅಲ್ಲಿ ಸ್ಪೈಡರ್ ಇರೋದು. ಮುಂಚೆ ತಿರುಪತಿ ಹತ್ರ ಇರ್ಬೋದು. ಸೊ ಟೆಂಪಲ್ ಇಷ್ಟು ಹೊರಗಡೆಯಿಂದ ಚೆನ್ನಾಗಿ ಕಾಣಿದೆ. ಆ ಕಡೆಯಿಂದ ಬಂದ ಮೇಲೆ ಸೊ ಇದು ಸುತ್ತ ಹಿಂಗಿರೋದು. ಎಷ್ಟು ದೊಡ್ಡ ಜಾಗ ಇದೆ ಅಂದರೆ ಗೊತ್ತೇ ಆಗಲ್ಲ ನಿಮಗೆ, ಆ ಕಡೆ ಬಂದ್ರಿ ಆ ಕಡೆ ಹೋದ್ರಿ ಅಂತ. ಅಷ್ಟು ಸ್ಪೇಸ್ ಇದೆ. ಒಂದೇ ಒಂದು ಕಲ್ಲಲ್ಲಿ ಕಟ್ಟಿರೋದು ಇದು, ಐ ಮೀನ್ ಕಲ್ಲು ಮೇಲೆ ಕಟ್ಟಿರೋದು, ಒಂದೇ ಕಲ್ಲು ಮೇಲೆ ಇಷ್ಟೆಲ್ಲ ಮಾಡಿರೋದು. ಇನ್ನು ಆ ಕಡೆ ಇದೆ ನೋಡಿ, ಇನ್ನು ಆ ಕಡೆ ಸ್ವಲ್ಪ ಇದೆ. ಓ ಲೇಪಾಕ್ಷಿ ದುರ್ಗಾ ಟೆಂಪಲ್ ಇದು. ಆಂಜನೇಯನಾ? ಏಯ್ ಜೈ ಆಂಜನೇಯ. ಇಡ್ಲಿ ಕಣ, ಸೆಂಟ್ರಲ್ ತಟ್ಟೆ ಇಡ್ಲಿ, ಆ ಕಡೆ ಅಲ್ಲ ಇಲ್ಲ, ಅಲ್ಲಿ ಮಾಡೋದು ಪಟ್ಟದಿದೆ. ಅದು ಯಾವ ಮರ ಅದು? ನೋಡಿ ಅವ್ರು ಬೇಕಿದ್ದಿದ್ರೆ ಸ್ಟ್ರೈಟಾಗಿ ಕಟ್ ಮಾಡಿ, ಲೇಸರ್ ಕಟ್ ಮಾಡಿ ಕೂರಿಸ್ಬೋಯಿತ್ತು. ಬಟ್ ಬೇಕಂತ ಚಾಲೆಂಜ್ ತಗೊಂಡು ಡಿಸೈನ್ ಮಾಡಿದ್ರು. ಹಂಗಾರೆ ಇದು ಲೇಸರ್ ಕಟ್ ಮಾಡ್ತಿದ್ರು ಅಂತ ಹೇಳ್ತೀವಿ ಅವಾಗ. ಲೇಸರ್ ಕಟ್ ಆ ಥರ ಪ್ರಿಸಿಷನ್ ಅಂತ. ಅದರಲ್ಲಿ ಒಂದು ಬಾರ್ಬರ ಕೇವ್ಸ್ ಬಗ್ಗೆ ಹೇಳಿ, ಅದು ನೋಡಿ. ದೊಡ್ಡ ಮರಗಳು. ಏನು ಮರ ಇದು? ಹಂಪಿಯಲ್ಲೂ ಸೇಮ್ ಮರ ಇದೆ ಕಣ ಅದು. ಅದು ಈ ಸೈಡ್ ಲೆಫ್ಟಲ್ಲಿ ತಾನೆ ಇಷ್ಟದಲ್ಲ ಫ್ಲವರ್ಸ್ ಇದೆಯೋ ಮೇಲೆ. ಅದೇ ಕಣ, ಅದಕ್ಕೆ ಮರ ಎಷ್ಟು ಬರ್ತಿಲ್ಲ, ದೇವರಿಗೆ ಇಡ್ತಾರ ಅದು ಫ್ಲವರ್ಸು. ಏನಪ್ಪ ನೀರು ಚಂಪನೆ ಬಿಡ, ನೀರು ಕುಡಿತೀವಿ ಹಾಗೆ. ರೀಸೆಂಟಾಗಿ ಆ್ಯಡ್ ಮಾಡಿರೋದು ಅನ್ಸುತ್ತೆ ಅಲ್ಲ? ಯಾವುದು? ಈ ಕಲ್ಗೂ ವ್ಯತ್ಯಾಸ ಅಲ್ಲ ನನಗೆ ಅನ್ಸ್ದಂಗೆ ಬರೀ ಔಟರ್ ಲೇಯರ್ ಹಾಕಿದ್ದಾರೆ. ಬೇಡ ಪ್ರೊಫೆಷನ್ ಇದೆ, ಫಿಲ್ ಮಾಡಿ ಇನ್ನರ್ ಲೇಯರ್ ಮಾಡಿ ನೋಡಿ. ಪ್ರೊಜೆಕ್ಷನ್ ಇದೆಯಲ್ಲ, ಇಲ್ಲ ಅಂತ ಇವನು ಇಲ್ಲಿ ನಾವೆಲ್ಲ ಆ ಕಡೆ ತಗೊಂಡ್ವಲ್ಲ. ಇದು ಎಕ್ಸಿಟಾ? ಫ್ರೀ ಫುಡ್ ಕೊಟ್ಟಂತೆ. ಎಲ್ಲ ಬೇಸ್ಟ್, ಎಲ್ಲ ಊಟ ಆಗುತ್ತೆ ಅಂತ ಊಟ ಇದು ಹೊರಗಡೆ. ಇಬ್ರಿಗೆ ಹಿಡಿದ್ರೆ ಪಕ್ಕ ಇವನು ಬರಲ್ಲ. ಅವನು ಬೇಕಾದ್ರೆ ವ್ಲಾಗೇ ಮಾಡ್ಬಿಡ್ತಾನೆ ಗ್ಯಾಪಲ್ಲಿ. ಬೇಕಾರೆ ನೀನು ನಿಧಾನ ಕ್ಯಾಮ್ರಲ್ಲಿ ಹಿಡಿತಾರಲ್ಲ, ಇಲ್ಲಿ ಹೊಡಿಲಿ, ಹಿಡ್ಕೊಂಡ ತಕ್ಷಣ ಸೂಪ್ರೋ ಕ್ಯಾಮ್ರಾ ಆನ್, ಹೋಗ್ಬರ್ಲಾ, ಹೋಗ್ಬರ್ತೀನಿ, ಟಾಟಾ ಅಂತ ನೋಡ್ರಿ. ಇವರಿಬ್ರು ಜಗಳ ಆಡಿದ್ದಾರೆ, ಪೊಲೀಸ್ ನಿಧಾನ ಹೊರಡೆ ಹೇಳ್ತಾನೆ ನೋಡಿ. ಆಗ್ತಿದೆ ಅಲ್ಲ, ಎಕ್ಸ್ಕ್ಲೂಸಿವ್. ಇದು ಒಂದು ಕಡೆ ಎಂಟ್ರೆನ್ಸು, ಮೇನ್ ಎಂಟ್ರೆನ್ಸ್ ಅಲ್ಲ ಇದು. ಇದು ಮೇನ್ ಎಂಟ್ರೆನ್ಸ್. ಮತ್ತೆ ಹೊಸ್ತಾಗಿ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಮ್ಯೂಸಿಕ್ ಹಾಕ್ತಾನೆ. ಹಾಂ ಅಷ್ಟೇ. ಇಲ್ಲ ಅದನ್ನು ಹಾಕ್ತೀನಿ ಮಾತಾಡಿರೋದು. ಹಂಗೆ ನಮ್ಮ ವಾಯ್ಸ್ ಎಲ್ಲ ಬರಂಗಿಲ್ಲಪ್ಪ, ಕಾಪಿರೈಟ್ ಇಶ್ಯೂ, ತಮಾಷೆ ಮಾಡ್ತಿಲ್ಲ. ಇದು ಮೇನ್ ಎಂಟ್ರೆನ್ಸು. ಸೊ ನಾವು ಆ ಕಡೆ ಬಂದಿದ್ದು ಬ್ಯಾಕ್ ಎಂಟ್ರೆನ್ಸು. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಮರಗಳಿದೆ, ತಂಪಾಗಿದೆ. ಎಷ್ಟು ನೀರಲ್ಲಿ ಅದಕ್ಕೆ ಹೋದ್ರೆ ನಾವು ಬಂದಿದ್ದು ಈ ಕಡೆನೇ ಇದೆ ಎಂಟ್ರೆನ್ಸ್ ಬಂದಿದ್ದು ನಾವು. ಹೋದ್ರೆ ಫ್ರೀಯಾಗಿ ಕೊಡ್ತಾರೆ, ಬಿದ್ದಿರ್ತವೆ. ಇದು ಆ್ಯಕ್ಚುಲಿ ನಾನು ಹೇಳ್ತೇವೆ ಒಂದೊಂದು. ಈಗ ಅಲ್ಲಿ ಒಂದು ಜಗ ಇದೆ, ಬಟ್ ಅಲ್ಲಿ ಯಾಕೋ ಅಲ್ಲಿ ಹತ್ರ ಬಿಡ್ತಾ ಇಲ್ಲ, ಹಿಂದ್ಗಡೆ ಮಾತ್ರ ಬಿಡ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲೇ ಎತ್ಕೊಂಡು ನೋಡೋದು ಬೆಸ್ಟ್ ಅನಿಸ್ತಾ ಇದೆ. ಯಾಕಂತೂ ಬಿಸಿಲು ತುಂಬ ಇದೆ. ಅಲ್ಲಿ ಹೋದರೆ ಮುಗ್ದೋಯ್ತು. ಹಾಂ ಬಿಸಿಲು ಹಳೇದಲ್ಲ, ಮೆಟಲ್ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಇದು ಬ್ಯಾಕ್ ಸೈಡು. ಸೊ ಇಲ್ಲಿಂದ ಎಂಟ್ರೆನ್ಸ್ ಇದೆ, ಇಲ್ಲಿಂದ ಹೋಗ್ಬಿಡ್ಬೇಕು ಇವಾಗ ಒಳಗೆ. ಬರ ಸುಸ್ತಾಯ್ತಾ? ಇಲ್ಲ, ಬರ ಸೌತೆಕಾಯಿ ಬಾಯ್. ನಾನು ಸೌತೆಕಾಯಿ ತಿನ್ಕೊಂಬರ್ತಾನೆ. ಜಟಾಯು
ಇದು ಫುಲ್ ವಿಂಗ್ಸ್ ಇರೋದು, ಕಟ್ಟಾಗಿಲ್ಲ ಎಲ್ಲೂ, ಮತ್ತೆ ಕಟ್ಟಾಗಿದೆ ಅನ್ಕೋಬೇಡ್ರಿ. ಇದಕ್ಕೆ ಫುಲ್ ರೆಕ್ಕೆಗಳಿದೆ, ಇದನ್ನ ಹೆಂಗೆ ಕಾಣಿಸುತ್ತೆ. ಅಲ್ಲೋಗಿ ಒಳಗಡೆ ಬಿಡ್ತಾ ಇಲ್ಲ, ಅಲ್ಲಿ ಏನಕ್ಕಂತ ಗೊತ್ತಿಲ್ಲ. ಎಷ್ಟು ಒಳಗಡೆ ಇಲ್ಲಿ ಎಂಟ್ರೆನ್ಸ್ 10 rupees ಇರುತ್ತೆ. ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಸಕ್ಕತ್ತಾಗಿ ಕಾಣ್ತಾ ಇದೆ ಇಲ್ಲಿಂದ ಆರಾಮಾಗಿ. ವಿಸಿಟರ್ಸ್ ನಾಟ್ ಅಲೌಡ್ DC ಇಂದ ಹಾಕ್ಬಿಟ್ಟಿದ್ದಾರೆ. ಹಾಂ ಏನೋ ಹತ್ಕೊಳ್ಳೋಣ. ಇಲ್ಲೇ ಇರೋದು. ಹಾಂ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು, ಬಟ್ ಅಲ್ಲಿ ಅಲೋ ಇಲ್ಲ. ಎಲ್ಲೋ ಈ ಥರ ಕಾಣಿಸುತ್ತೆ. ಹೋಗೋಣ ಈಗ. ಸಂದೀಪ್, ನಾವು ಮೋಸ್ಟ್ಲಿ ಹೋಗ್ತಿರೋದು ಬೆಟ್ಟ ಗುಡ್ಡ ಇದೆ ನೋಡು, ಅಲ್ಲಿ ಕಾಣಿಸ್ತಿದೆ ನೋಡು, ಅದು ಎರಡರ ಮಧ್ಯದಲ್ಲಿ, ಅದಕ್ಕೆ ಹೋಗ್ತಾ ಇದೀವಿ. ಟಾಪಲ್ಲಿ ಇರೋದು ಈಗ, ಅಲ್ಲೇ ಜಟಾಯು ಇರೋದು. ಎಷ್ಟೇ ಲಾಸ್ಟು, ಅಲ್ಲಿ ಹೋಗೋಕೆ ಬಿಡಲ್ಲ. DC ಆರ್ಡ್ರ್ ಬಂದಿದೆ, ಹೋಗೋಂಗಿಲ್ಲ ಅಂತ. ಅಲ್ಲೇ ಮೇಲೆ ಚಿಕ್ಕದಾಗ ಒಂದು ಟೆಂಪಲ್ ಇದೆ. ಸೊ ಲೇಪಾಕ್ಷಿ ಯಾಕೋ ಎತ್ಕೊಂತವನೆ ಇರ್ಬೇಕು ಕೆಳಗಡೆ. ಓಕೆ, ಲೇಪಾಕ್ಷಿ ಟೆಂಪಲಿಂದ ಬಂದ್ವಿ. ಬರಬೇಕಾದ್ರೆ ಅಲ್ಲಿ ಜಟಾಯು ಮತ್ತು ಈ ಕಡೆ ಸೈಡು ಇದು ಒಂದು ಸ್ಟ್ಯಾಚ್ಯೂ ಇತ್ತು. ಬಟ್ ನಂದಿ ಸ್ಟ್ಯಾಚ್ಯೂ ಹತ್ರ ತುಂಬ ಜನ ಇದ್ದರು. ಜನ ಅಲ್ಲಿ ಕೈ ಮುಗಿಯೋದಕ್ಕಿಂತ ಎಲ್ಲ ಫೋಟೋ ತಗೊಳ್ಳೋರೆ ಜಾಸ್ತಿ ಆಗಿಬಿಟ್ಟಿದ್ರು ನಿಂತ್ಕೊಂಡು. ಸೊ ಆ ಕಡೆ ನಾವು ಹೋಗಲಿಲ್ಲ. ಅದರಿಂದ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂದ್ಕೊಂಡು. ಸೊ ಅದು ಟೈಮ್ ಆಗುತ್ತೆ ಇವಾಗ, ಬೇಡ ಅಂತ ಮತ್ತೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ಈಗ ವಾಪಸ್ ಬೆಂಗಳೂರಿಗೆ ಹೊರಡ್ತಿದ್ದೀವಿ. 60 kilometers ಇದೆ, ಹೋಗ್ಬೇಕಷ್ಟೆ. ಬಟ್ ಒಳ್ಳೆ ಪ್ಲೇಸು, ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್, ಎಲ್ಲ ಇರೋರಿಗೆ ಗೊತ್ತಿರುತ್ತೆ ಲೇಪಾಕ್ಷಿ ಟೆಂಪಲ್ ಬಗ್ಗೆ. ಬಟ್ ಗೊತ್ತಿಲ್ಲದಿರೋರು ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಆರಾಮಾಗಿ ಒನ್ ಡೇ ಹೋಗಿ ಬರಬಹುದು. ಫ್ಯಾಮಿಲಿ ಜೊತೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಒಳಗಡೆ ರೂಟಿಂದ ಹೋಗಿದ್ದೀವಿ, ನೀವು ಈ ಮೇನ್ ರೂಟಲ್ಲಿ ಹೋದರೆ ಇನ್ನೂ ಬೇಗ ಹೋಗ್ತೀರಾ. ಸೊ ಹೋಗ್ಬಿಟ್ಟು ಆರಾಮಾಗಿ ಒಂದು 2 hours 3 hours ಅಲ್ಲೇ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಕೂಡ ಬರಬಹುದು. ಅಷ್ಟು ಈಸಿಯಾಗಿದೆ, ಪ್ಲೇಸು ಕೂಡ ಇದೆ. ಅಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಏನು ತೊಂದರೆ ಇಲ್ಲ. ಏನಪ್ಪ ಸ್ವಲ್ಪ ನೀವು ಊಟದ್ದು ಹೊರಗಡೆ ಮಾಡಿಕೊಂಡು ಬಂದರೆ ಒಳ್ಳೆಯದು ಅಷ್ಟೇ. ಸೊ ಎಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. I want to reach 1 million likes. So please sarapakara. Okay, thank you.